ಈಗ ನಾವು ಈ ಎರಡೂ ಪ್ರಿಂಟರ್ಗಳ ಮೆಕ್ಯಾನಿಸಮ್ ಹೇಗಿದೆ ಎನ್ನುವುದನ್ನು ನೋಡೋಣ. ಲೇಸರ್ ಪ್ರಿಂಟರ್ಗಳು ಸಾಮಾನ್ಯವಾಗಿ ಕೆಳಭಾಗದಿಂದ ಪೇಜ್ಗಳನ್ನು ತೆಗೆದುಕೊಂಡು ಮೇಲ್ಭಾಗದಲ್ಲಿ ಪ್ರಿಂಟ್ಔಟ್ಗಳನ್ನು ನೀಡುತ್ತದೆ, ಏಕೆಂದರೆ ಇದರಲ್ಲಿ ರೋಲಿಂಗ್ ಮೆಕ್ಯಾನಿಸಮ್ ಇದೆ. ಮತ್ತೊಂದು ವಿಷಯವನ್ನು ನೀವು ಗಮನಿಸಬಹುದು, ಅದೇನೆಂದರೆ ಟೆಕ್ಸ್ಟ್ ಪ್ರಿಂಟ್ ಮಾಡುವುದಾಗಲಿ, ಇಮೇಜ್ ಪ್ರಿಂಟ್ ಮಾಡುವುದಾಗಲಿ, ಕಡಿಮೆ ಮ್ಯಾಟರ್ ಇರಲಿ, ಹೆಚ್ಚು ಮ್ಯಾಟರ್ ಇರಲಿ, ಅಥವಾ ಒಂದು ಖಾಲಿ ಪೇಜ್ ಆಗಲಿ, ಯಾವ ರೀತಿಯ ಪ್ರಿಂಟ್ ನೀಡಿದರೂ ಸಹ ಇದು ಒಂದೇ ವೇಗದಲ್ಲಿ ರೋಲ್ ಮಾಡಿ ಪ್ರಿಂಟ್ ನೀಡುತ್ತದೆ. ಈ ರೀತಿ ಫೀಡರ್ ಮೂಲಕ ಪೇಪರನ್ನು ಪಿಕ್ ಮಾಡಿ ಟೋನರ್ ಒಳಗೆ ಪ್ರೋಸೆಸ್ ಆಗಿ ಹಿಂಭಾಗದಲ್ಲಿ ಹೀಟ್ ಮತ್ತು ಪ್ರೆಷರ್ಗೆ ಒಳಪಟ್ಟು ಮೇಲ್ಭಾಗದ ಔಟ್ಪುಟ್ ಟ್ರೇ ಮೇಲೆ ರೋಲ್ ಆಗಿ ಪ್ರಿಂಟ್ ಬೀಳುತ್ತದೆ. ಇಂಕ್ಜೆಟ್ ಪ್ರಿಂಟರ್ನಲ್ಲಿ ಇದು ವಿರುದ್ಧ ರೀತಿಯಲ್ಲಿ ಇದೆ. ಪೇಪರ್ ಫೀಡರ್ ಮೇಲ್ಭಾಗದಲ್ಲಿದ್ದು ಪೇಪರ್ ಕೆಳಗೆ ತಳ್ಳಲ್ಪಡುತ್ತದೆ. ಮೇಲಿನಿಂದ ಪೇಪರ್ ಎಳೆಯಲ್ಪಟ್ಟು ಪೇಪರ್ ಕೆಳಕ್ಕೆ ಜಾರಿದಂತೆ ಹೆಡ್ ಚಲಿಸಿ ಪ್ರಿಂಟಿಂಗ್ ಕೆಲಸವನ್ನು ನಿರ್ವಹಿಸುತ್ತದೆ. ಪ್ರಿಂಟಿಂಗ್ ಮುಗಿದ ನಂತರ ಕೆಳಭಾಗದಲ್ಲಿರುವ ಔಟ್ಪುಟ್ ಟ್ರೇನಲ್ಲಿ ಪೇಪರ್ ಬೀಳುತ್ತದೆ. ಇದನ್ನು ತಿಳಿಸಿಕೊಡುತ್ತಿರುವ ಉದ್ದೇಶವೇನೆಂದರೆ, ನೀವು ಪ್ರೀ ಪ್ರಿಂಟೆಡ್ ಲೆಟರ್ ಹೆಡ್ ಅನ್ನು ಪೇಪರ್ ಫೀಡರ್ನ ಒಳಗೆ ಯಾವ ರೀತಿ ಇಡಬೇಕು ಎಂಬುದು ಈ ಪ್ರಿಂಟಿಂಗ್ ಮೆಕ್ಯಾನಿಸಮ್ ಅನ್ನು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತದೆ. ಇನ್ನು ಪೇಪರ್ಗಳನ್ನು ನೀವು ಈ ರೀತಿಯಾಗಿ ಇನ್ಪುಟ್ ಟ್ರೇನಲ್ಲಿ ಇಡಬಹುದಾಗಿದೆ. ಲೇಸರ್ ಪ್ರಿಂಟರ್ನಲ್ಲಿ 150 ಶೀಟ್ ಹಾಗೂ ಇಂಕ್ಜೆಟ್ ಪ್ರಿಂಟರ್ನಲ್ಲಿ 75 ಶೀಟ್ಗಳನ್ನು ಇಡಬಹುದಾಗಿದೆ. A4 ಅಥವಾ ಅದಕ್ಕಿಂತ ಚಿಕ್ಕ ಸೈಜ್ನ ಶೀಟ್ಗಳನ್ನು ನೀವು ಇನ್ಪುಟ್ ಟ್ರೇನಲ್ಲಿ ಇಟ್ಟು ಅಡ್ಜಸ್ಟ್ ಮಾಡಬಹುದಾಗಿದೆ. ಈಗ ನಾವು ಸಂಕ್ಷಿಪ್ತವಾಗಿ ಸಲಹೆ ನೀಡುವುದಾದರೆ, ಇಂಕ್ಜೆಟ್ ಪ್ರಿಂಟರ್ ಅನ್ನು ನೀವು 2-3 ವರ್ಷಗಳ ಕಾಲ ಉಪಯೋಗಿಸಿದ ಮೇಲೆ ನಿಮ್ಮ ಪ್ರಿಂಟ್ ವಾಲ್ಯೂಮ್ ಹೆಚ್ಚಾದಂತೆ ಒಂದು ಲೇಸರ್ ಪ್ರಿಂಟರ್ಗೆ ನೀವು ಅಪ್ಡೇಟ್ ಆಗುವುದು ಒಳ್ಳೆಯದು. ಏಕೆಂದರೆ ಸಮಯ ಕಳೆದಂತೆ ಇಂಕ್ಜೆಟ್ ಪ್ರಿಂಟರ್ಗಳು ತಮ್ಮ ಸ್ಪೀಡ್ ಮತ್ತು ಕ್ವಾಲಿಟಿಯನ್ನು ಕ್ರಮೇಣವಾಗಿ ಕಳೆದುಕೊಳ್ಳುತ್ತವೆ. ಆಗ ನೀವು ಲೇಸರ್ ಪ್ರಿಂಟರ್ಗೆ ಹೆಚ್ಚು ಲೋಡನ್ನು ಕೊಟ್ಟು ಇಂಕ್ಜೆಟ್ ಪ್ರಿಂಟರ್ ಅನ್ನು ಕಲರ್ ಪ್ರಿಂಟ್ ನೀಡುವುದಕ್ಕಾಗಿ ಹಾಗೂ ಬ್ಯಾಕಪ್ನಂತೆ, ಅಂದರೆ ಕರೆಂಟ್ ಇಲ್ಲದಿದ್ದಾಗ ಅಥವಾ ಲೇಸರ್ ಪ್ರಿಂಟರ್ ಅನ್ನು ಸರ್ವಿಸ್ ಅಥವಾ ರೀಫಿಲ್ ಮಾಡುವ ಸಮಯ ಬಂದಾಗ ನೀವು ಇಂಕ್ಜೆಟ್ ಪ್ರಿಂಟರ್ ಅನ್ನು ಬಳಸಿಕೊಳ್ಳಬಹುದು. ನಿಮ್ಮ ಪ್ರಿಂಟ್ ವಾಲ್ಯೂಮ್ ಇದಕ್ಕಿಂತಲೂ ಹೆಚ್ಚಾದಾಗ ನೀವು MFPಗಳಿಗೆ ಶಿಫ್ಟ್ ಆಗಬಹುದು. ಆದಾಗ್ಯೂ ನೀವು ಈ ಹಳೆಯ ಪ್ರಿಂಟರ್ಗಳನ್ನು ತಮ್ಮ ಬಳಿ ಇಟ್ಟುಕೊಳ್ಳಬಹುದು, ಏಕೆಂದರೆ ಇವಕ್ಕೆ ತಮ್ಮದೇ ಆದ ಉಪಯೋಗಗಳು ಇರುತ್ತವೆ. ನಾವು ಸಹ ಈ 2 ಪ್ರಿಂಟರ್ಗಳನ್ನು ಈಗಲೂ ಬಳಸುತ್ತಿದ್ದೇವೆ. ನಮ್ಮ ಬಳಿ ಇನ್ನೆರಡು ದೊಡ್ಡ MFPಗಳು ಇದ್ದರೂ ಸಹ ನಾವು ಈ ಚಿಕ್ಕ ಪ್ರಿಂಟರ್ಗಳನ್ನು ಬಳಸುತ್ತಲೇ ಇದ್ದೇವೆ. HP ಪ್ರಿಂಟರ್ ಅನ್ನು ನಾವು ಬೇಗನೆ 1-2 ಪೇಜ್ಗಳ ಪ್ರಿಂಟ್ ನೀಡಲು ಬಳಸುತ್ತೇವೆ, ಅಥವಾ ಒಂದು ಅಪ್ಲಿಕೇಶನ್ ಹಾಕಿದ ನಂತರ ಕೆಲ ಪೇಜ್ಗಳನ್ನು ಪ್ರಿಂಟ್ ಮಾಡುವಾಗ ನಾವು ಈ ಪ್ರಿಂಟರ್ಗೆ ಪ್ರಿಂಟ್ ಅನ್ನು ನೀಡುತ್ತೇವೆ. ಅದೇ ರೀತಿ ಕಲರ್ ಲೆಟರ್ ಹೆಡ್ ನ ಮೇಲೆ ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ ಮಾಡಲು ನಾವು ಈ ಪ್ರಿಂಟರ್ ಅನ್ನು ಬಳಸುತ್ತೇವೆ. ಏಕೆಂದರೆ ಸಣ್ಣ ಪ್ರಮಾಣದ ಪ್ರಿಂಟ್ಗಳನ್ನು ನೀಡಿದಾಗಲೆಲ್ಲ MFPಗಳ ಬಳಿ ಹೋಗುವುದು ಅಷ್ಟು ಅನುಕೂಲಕರವಾಗುವುದಿಲ್ಲ. MFPಗಳನ್ನು ದೊಡ್ಡ ಪ್ರಮಾಣದ ಪ್ರಿಂಟ್ ನೀಡುವಾಗ, ಅಂದರೆ 20, 50 ಅಥವಾ ಇನ್ನೂ ಹೆಚ್ಚು ಪೇಜ್ಗಳನ್ನು ಒಮ್ಮೆಯೇ ಪ್ರಿಂಟ್ ಮಾಡುವಾಗ, ಅಥವಾ ಡೂಪ್ಲೆಕ್ಸ್ ಪ್ರಿಂಟಿಂಗ್ ಮಾಡುವಾಗ, ಅಥವಾ ದೊಡ್ಡ ಸೈಜ್ನ ಪೇಪರ್ ಅಂದರೆ A3 ದಪ್ಪ ಥಿಕ್ನೆಸ್ನ ಬೋರ್ಡ್ಗಳ ಮೇಲೆ ಪ್ರಿಂಟ್ ನೀಡುವಾಗ ನಾವು MFPಗಳನ್ನು ಉಪಯೋಗಿಸುತ್ತೇವೆ. ಬಾಕಿ ಸಮಯದಲ್ಲಿ ನಾವು ಅವುಗಳನ್ನು ಆಫ್ ಮಾಡುತ್ತೇವೆ, ಏಕೆಂದರೆ ಇವುಗಳು ಹೆಚ್ಚು ಪ್ರಮಾಣದ ವಿದ್ಯುತ್ತನ್ನು ಉಪಯೋಗಿಸುತ್ತವೆ. ಈಗ ನಿಮಗೆ ಇವೆಲ್ಲವೂ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದರ ಅರಿವು ಆಗಿದೆ ಎಂದು ನಾವು ಭಾವಿಸುತ್ತೇವೆ. ಹೀಗೆ ನಾವು ಪ್ರಿಂಟ್ ಪ್ರಪಂಚವನ್ನು ಮತ್ತಷ್ಟು ತಿಳಿದುಕೊಳ್ಳುತ್ತಾ ಹೋಗೋಣ. ಈ 2 ಪ್ರಿಂಟರ್ಗಳ ಬೆಲೆ, ಸ್ಪೀಡ್, ಕೆಪಾಸಿಟಿ ಮತ್ತು ಇತರೆ ಪ್ಯಾರಾಮೀಟರ್ಗಳ ವಿವರವನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇವೆ.